ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಒಂದೇ ಥರ ನಿಮ್ಗೇನಾದ್ರೂ ಗ್ರೇವಿ ತಿಂದು ಬೇಜಾರಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಈ ಗ್ರೇವಿನ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡಿಕೊಂಡು ತಿನ್ನುವಷ್ಟು ರುಚಿಯಾಗಿರುತ್ತೆ. ಇಲ್ಲಿ ಪಡವಲಕಾಯಿ ಅಥವಾ ಅಡ್ಲಕಾಯಿ, ನಾವು ಅಡ್ಲಕಾಯಿ ಅಂತ ಕರಿತೀವಿ. ಇದನ್ನ ನಾನು ಅರ್ಧ ಕೆಜಿಯಷ್ಟು ತಗೊಂಡಿದ್ದೀನಿ. ಇದನ್ನ ನಾನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕಾಗುತ್ತೆ. ಆ ಮೇಲ್ಗಡೆ ವೈಟ್ ಇರುತ್ತಲ್ವಾ, ಅದನ್ನೆಲ್ಲನೂ ಕೂಡ ಚಾಕುವಿನ ಸಹಾಯದಿಂದ ತೆಗೆದ್ಬಿಟ್ಟು ಅನಂತರ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ. ಆ ಸೀಡ್ಸ್ ಮಧ್ಯೆ ಇರುವಂಥ ಸೀಡ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ರಿಮೂವ್ ಮಾಡ್ಕೊಳ್ಬೋದು, ಅಥವಾ ಸೀಡ್ಸ್ ಇಷ್ಟ ಆಗುತ್ತೆ ಅಂದ್ರೆ ಹಾಕೊಳ್ಬೋದು. ಒಂದು ಗ್ರೇವಿಗೆ ಒಂದು ಮಸಾಲೆ ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿಮೆಣಸಿಕಾಯಿ, ಖಾರಕ್ಕೆ ಅಂತ ಅಂದ್ಬಿಟ್ಟು ಸೋಂಪು, ಕೊತ್ತಂಬರಿ ಸೊಪ್ಪು ಹಾಕೋದ್ನೋ ಇಲ್ವೋ ಅನ್ನೋಷ್ಟು ಚಕ್ಕೆ ಲವಂಗ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಗಟ್ಟಿ ಆಗಲಿ ಅಂತ ಅಂದ್ಬಿಟ್ಟು ಕಡಲೆಪಪ್ಪನ ಬಳಸ್ಕೊಂಡಿದ್ದೀನಿ. ಸೋಂಪನ್ನ ಮಿಸ್ ಮಾಡಕ್ಕೆ ಹೋಗ್ಬಿಡಿ, ಅದೇ ಟೇಸ್ಟ್ ಕೊಡುವಂಥದ್ದು. ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದೆ. ಆ ನಂತರ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಆನಂತರ ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಬಳಸ್ಕೊಂಡು ನಾವೇನು ಕಟ್ ಮಾಡ್ಕೊಂಡಿದ್ವಲ್ವ ಅಡ್ಲಕಾಯಿ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಎಣ್ಣೆನಲ್ಲಿ ಹುರಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಆನಂತರ ದಪ್ಪ ಸೈಜ್ದು ಒಂದು ಟೊಮೊಟೊನ ಹಾಕೊಂಡಿದ್ದೀನಿ. 20 ನಿಮಿಷ ನೆನೆ ಹಾಕಿರ್ತಕ್ಕಂಥ ಕಡಲೆಬೇಳೆನ ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ಬಟಾಣಿ ಇತ್ತು ಅಂದ್ರೆ ಅದನ್ನು ಬೇಕಾದ್ರೆ ಸೇರಿಸ್ಕೊಳ್ಬೋದು. ಇನ್ನು ಅರಿಶಿನ ಪುಡಿನ ಸ್ವಲ್ಪ ಹಾಕೊಂಡು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕೊಂಡು ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇಡ್ಲಿಗ, ದೋಸೆಗ ನೀವು ಮಾಡ್ತಾ ಇರೋದು ಚಪಾತಿಗ ಅಂತ ನೋಡ್ಬಿಟ್ಟು ನೀವು ಅದನ್ನ ಗ್ರೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ನಂತರ ಉಪ್ಪು ಹಾಕ್ಬಿಟ್ಟು 2 ವಿಷಲ್ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ. ಎಲ್ಲ ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ ಇನ್ನೇನು ಇದಕ್ಕೆ ಬಳಸೋಂಥ ಅವಶ್ಯಕತೆ ಇಲ್ಲ. ಟೇಸ್ಟ್ನ ನೋಡ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ಸಖತ್ತಾಗಿರುತ್ತೆ. ಇದನ್ನ ನೀವು ಯಾವುದಕ್ಕೆ ಚಪಾತಿಗೆ ಮಾಡ್ತಾ ಇದ್ದೀರಾ, ದೋಸೆಗೆ ಮಾಡ್ತಾ ಇದ್ದೀರಾ, ಪೂರಿಗೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ, ಈ ಥರ ಆಗಿತ್ತು, ತುಂಬಾನೇ ಚೆನ್ನಾಗಿರುತ್ತೆ. ಸೋಂಪನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಅದೇ ಒಂದು ಟೇಸ್ಟ್ನ ಕೊಡುವಂಥದ್ದು ಈ ಗ್ರೇವಿಗೆ. ನೀವು ಒಂದ್ಸರಿ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಈ ಗ್ರೇವಿ. ಬಟಾಣಿನಾದ್ರೂ ಬಳಸ್ಕೊಳ್ಳಿ, ಅಥವಾ ಕಡಲೆಬೇಳೆನಾದ್ರೂ ನೀವು ನೆನೆಸಿ ಒಂದು 20 ನಿಮಿಷ ನೆನೆಸಿದ್ರೆ ಸಾಕು, ಸಖತ್ತಾಗಿರೋಂಥ ಗ್ರೇವಿ ರೆಡಿ ಆಗುತ್ತೆ. ಇನ್ಮೇಲೆ ಇದು ಕೂಡ ನಿಮ್ಮ ಫೇವ್ರೆಟ್ ಅಲ್ಲಿ ಒಂದಾಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಏನು ಇಷ್ಟು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.